ಕೋಡುಬಳೆ ಅಂದ್ರೆ ಅಡುಕಲೆ. ಫುಟ್ಪಾತ್ ತೆರವು ರಸ್ತೆಯಲ್ಲೂ ಕೋಲಾಹಲ ಇಂದು ಕೂಡ ಮುಂದುವರಿಯಲಿದೆ. ಒತ್ತುವರಿ ತೆರವು ಕಾರ್ಯಾಚರಣೆ. ಮೆಜೆಸ್ಟಿಕ್ನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು. ಏಕಾಏಕಿ ತೆಗಿರಿ ಅಂದ್ರೆ ನಾವೇನ್ ವಿಷ ಕುಡಿಯೋದಾ ಅಂತ ಪ್ರಶ್ನಿಸಿರುವಂತಹ ಬೀದಿ ಬದಿ ವ್ಯಾಪಾರಿಗಳು. ನನ್ನ ಹೊಟ್ಟೆಗೆ ಏನ್ ಮಾಡ್ಲಿ ಅಂತ ಅಜ್ಜಿ ಕಣ್ಣೀರು. ಈ ಸುದ್ದಿಗಳನ್ನು ನೋಡೋಣ ಫುಟ್ಪಾತ್ ತೆರವು ನ್ಯೂಸ್ ಟಾಪ್ನಲ್ಲಿ. ಗೂಡಂಗಡಿ ಛಿದ್ರವಾಗ್ತಾ ಇದೆ. ಟೀ ಕೌಂಟರ್ ಪೀಸ್ ಆಗ್ತಾ ಇದೆ. ತರಕಾರಿ, ಹಣ್ಣು, ಸೊಪ್ಪು ಮಾರ್ತಾ ಇದ್ದ ಗಾಡಿಗಳೆಲ್ಲ ಜಾಗ ಖಾಲಿ ಮಾಡ್ತಾ ಇವೆ. ಫುಟ್ಪಾತ್ಗೆ ಬಂದ ವಾಣಿಜ್ಯ ಮಳಿಗೆಗಳಿಗೆಲ್ಲ ಬಿಸಿ ತಡ್ತಾ ಇದೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಶುರುವಾಗಿದ್ದು ರಸ್ತೆಯಲ್ಲೂ ಕೋಲಾಹಲವೇ ಸೃಷ್ಟಿಯಾಗಿದೆ. ಅಂತೂ ಇಂತೂ ಬೆಂಗಳೂರಿನಲ್ಲಿ ಕಳೆದು ಹೋಗಿರುವ ಪಾದಾಚಾರಿ ಮಾರ್ಗಗಳನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಿಬಿ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವಿಗೆ ಭರ್ಜರಿ ಕಾರ್ಯಾಚರಣೆಯನ್ನೇ ನಡೆಸಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಫುಟ್ಪಾತ್ ಅನ್ನೋದು ನಡಿಗೆದಾರರ ಸುರಕ್ಷಿತ ಮಾರ್ಗ. ಆದರೆ ಇದೇ ಫುಟ್ಪಾತ್ ಕಬ್ಜಾ ಮಾಡಿ ಲಕ್ಷಾಂತರ ಮಂದಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇಂಥವರಿಗೆಲ್ಲ ಇವತ್ತು ಶಾಕ್ ತಟ್ಟಿದೆ. ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಿನ್ನೆಯಿಂದ ಶುರುವಾಗಿದೆ. ಫುಟ್ಪಾತ್ನಲ್ಲಿ ಇದ್ದ ತಳ್ಳುವ ಗಾಡಿಗಳು, ಕಾಫಿ, ಟೀ ಡಬ್ಬಗಳು, ಅನಧಿಕೃತ ಅಂಗಡಿಗಳು, ಶೌಚಾಲಯಗಳು ಹೀಗೆ ಎಲ್ಲವನ್ನ ಜಿಬಿ ಅಧಿಕಾರಿಗಳು ಎತ್ತಂಗಡಿ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಮಲ್ಲೇಶ್ವರಂವರೆಗೆ, ದೊಮ್ಮಲೂರಿನಿಂದ ಬಸವನಗುಡಿವರೆಗೆ ಬೆಂಗಳೂರಿನ ಪೂರ್ವ, ಉತ್ತರ, ಕೇಂದ್ರ ಎಲ್ಲ 4 ದಿಕ್ಕುಗಳ ಫುಟ್ಪಾತ್ನಲ್ಲಿ ಇದ್ದ ಗಾಡಿಗಳು, ಅಂಗಡಿಗಳನ್ನು ಜಿಬಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಈ ವೇಳೆ ಕೆಲವೆಡೆ ಹೈಡ್ರಾಮಾವೇ ನಡೆದು ಹೋಗಿದೆ. ಮೆಜೆಸ್ಟಿಕ್ನ ರೈಲು ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ಇದ್ದ ಅಂಗಡಿ, ಹೋಟೆಲ್ಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದಿನ ಅಂಗಡಿಗಳ ತೆರವು ನಡೆಯಿತು. ಫುಟ್ಪಾತ್ನಲ್ಲಿ ಅಂಗಡಿಗಳ ತೆರವು ವಿರುದ್ಧ ವ್ಯಾಪಾರಿಗಳ ಆಕ್ರೋಶ ಭುಗಿಲೆದ್ದಿದೆ. ಇದನ್ನೇ ಹಲವು ವರ್ಷಗಳಿಂದ ಜೀವನ ಮಾಡ್ತಾ ಇದ್ದೇವೆ. ಈಗ ಏಕಾಏಕಿ ಬಂದು ಅಂಗಡಿ ತೆರವು ಮಾಡಿ ಅಂದ್ರೆ ವಿಷ ಕುಡಿಯೋದಾ ಅಂತ ಬೀದಿ ಬದಿ ವ್ಯಾಪಾರಿಗಳು ಕೆಂಡ ಕಾರಿದ್ದಾರೆ. ಕೆಲವು ಕಡೆ ಫುಟ್ಪಾತ್ನಲ್ಲಿ ಇದ್ದ ನಂದಿನಿ ಬೂತ್ಗಳನ್ನ ಬಿಟ್ಟು ಬೇರೆ ಅಂಗಡಿಗಳನ್ನ ತೆರವುಗೊಳಿಸಿರುವುದು ಆಕ್ರೋಶಕ್ಕೆ ಗುರಿಯಾಗಿದೆ. ಎತ್ತಿತ್ರ ಬೆಂಗಳೂರಿಗೆ ಫುಲ್ ಫುಟ್ಪಾತ್ ಎತ್ಬಿಡಿ ಸರ್. ಇಲ್ಲ ಅಂತಂದ್ರೆ ನಾವೆಲ್ಲ ಇಲ್ಲ ಕಳ್ತನ ಮಾಡ್ಬೇಕು, ಇಲ್ಲ ಕೂಲಿ ಇರ್ತು ಮಾಡಕ್ಕಾರ. ನಾವು ನೋಡಿ ಎಲ್ಲಿ ಏನ್ ಕೂಲಿ ಮಾಡಿದ್ರೆ ಎಷ್ಟು ಸಂಪಾದನೆ ಕೊಡ್ತೀರಾ? ಒಂದ್ 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಕೊಡ್ಬೋದಾ? ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ನಾವೇನ್ ಸರ್ ನಾವು ಸಾಕ್ಲಿ? ನಾವು ಓದಿದೀವಿ, ಉದ್ಯೋಗ ಇಲ್ಲ. ನಾನು ಒಬ್ಬ ರೈತನ ಮಗ. ಇಲ್ಲಿ ನೋಡಿ, ನೀವೇ ನೋಡ್ತಾ ಇರ್ಬೋದು, ಬರಗಾಲ ಬಂದಿದೆ. ಊರ್ಗ್ ಹೋಗಿ ದುಡಿಯೋಣ ಅಂತ ಅಂದ್ರೆ ಸಾಲ ಸೂಲ. ಅಲ್ಲಿಂದ ಇಲ್ಲಿಗೆ ಬಂದು ಜೀವನ ಮಾಡೋಣ ಅಂತ ಅಂದ್ರೆ ಈ ತರ ಆಗಿದೆ. ನಾವು ವಿಷ ತಗೊಂಡು ಸಾಯ್ಬೇಕಾ ಸರ್? ಬೆಂಗಳೂರಿನ ಮುನಿರೆಡ್ಡಿ ಪಾಳ್ಯದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಜಿಬಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಮೊಳಗಿಸಿದ್ರು. ನನ್ನ 2 ಮಕ್ಕಳು ಸತ್ತು ಹೋಗಿದ್ದಾರೆ. ನನಗೆ ಬದುಕಿಗೆ ಆಶ್ರಯವಾಗಿದ್ದು ಈ ತಳ್ಳುವ ಗಾಡಿ, ಅದನ್ನ ತೆರವು ಮಾಡಿಬಿಟ್ರು. ನನ್ನ ಹೊಟ್ಟೆಗೆ ಏನ್ ಮಾಡ್ಲಿ ಅಂತ ಅಜ್ಜಿ ಕಣ್ಣೀರಿಟ್ಟು ಗೋಳಾಡಿದ್ರು. ಅಧಿಕಾರಿಗಳು ಫುಟ್ಪಾತ್ನಲ್ಲಿ ಇದ್ದ ಕೈಗಾಡಿ, ಸಣ್ಣ ಪುಟ್ಟ ಅಂಗಡಿಗಳನ್ನ ತೆರವುಗೊಳಿಸಿ ಮುಂದೆ ಹೋದ್ರು. ನಂತರ ಮತ್ತದೇ ಜಾಗಕ್ಕೆ ಬಂದ ವ್ಯಾಪಾರಿಗಳು ವ್ಯಾಪಾರ ಆರಂಭಿಸಿದ್ರು. ಸಾಲ ಮಾಡಿ ಹಣ ತಂದು ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಾ ಇದ್ದೇವೆ, ದಿಢೀರ್ ಎತ್ತಂಗಡಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ತನ್ನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ಗಳನ್ನು ಎಂಕ್ರೋಚ್ಮೆಂಟ್ ತೆರವು ಕಾರ್ಯಾಚರಣೆ ನಡೆಸ್ತಾ ಇದೆ. ಇವರೆಲ್ಲರೂ ಕೂಡ ಖಾಲಿ ಮಾಡಿಸಿದ್ರು. ಇವರೆಲ್ಲರೂ ಕೂಡ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಇದೀಗ ಅದೇ ಜಾಗದಲ್ಲಿ ಫುಟ್ಪಾತ್ ಬಿಟ್ಟು ರಸ್ತೆ ಪಕ್ಕದಲ್ಲೇ ಈಗ ಮತ್ತೆ ಅಂಗಡಿಗಳನ್ನು ಎತ್ತಿರುವಂಥ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಬಿಟ್ಟು ನಮ್ಗೆ ಬೇರೆ ಸ್ಥಳ ಇಲ್ಲ, ಹೀಗಾಗಿ ನಾವು ಇಲ್ಲೇ ಆಗ್ತೀವಿ ಅಂತ ಒಂದು ಕಡೆ ಜಿಬಿ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ತೆರವು ಮಾಡಿದ್ರು. ಮತ್ತೊಂದು ಕಡೆ ಇದೇ ವ್ಯಾಪಾರಸ್ಥರು ಹಠ ಹಿಡಿದು ಮತ್ತೆ ಈಗ ಫುಟ್ಪಾತ್ ಬಿಟ್ಟು ರಸ್ತೆಗೆ ಬಂದಿದ್ದಾರೆ. ಏನಂತ ಹೇಳಿದ್ರು, ಈಗ ಮತ್ತೆ ನೀವು ವ್ಯಾಪಾರ ಶುರು ಮಾಡಿದ್ದೀರಾ, ಮತ್ತೆ ಏನಾರ ಬರ್ತಾರ ಅಂತ. ನಾವು 50,000 ಮೇಲೆ ಐಟಮ್ ಹಾಕಿದ್ವಿ. ನಾವು ಇವಾಗ ಹೆಂಗೆ ಖಾಲಿ ಮಾಡೋದು? ರಾತ್ರಿ ಹೆಂಗೆ ಊಟ ತಿನ್ನೋಣ? ನಾವು ಹೋಗಿ ನಾನು ಸಾಲ ಬಂದಿರೋದು. ನಾನು ಇವಾಗ ಹೆಂಗೆ ಕೊಡೋದು ಅದನ್ನ? ನಮ್ಮ ಹತ್ರ ಇನ್ಫಾರ್ಮೇಶನ್ ಮಾಡ್ದಂಗೆ ನೋಟಿಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ ಹಂಗೆ ಖಾಲಿ ಮಾಡಿದ್ರೆ ನಾವು ಹೆಂಗೆ ಸರ್ ಜೀವನ ಮಾಡೋದು? ಜಯನಗರ ಬಳಿಯ ಅಶೋಕ ಪಿಲ್ಲರ್ನಿಂದ ಮಾಧವನ್ ಪಾರ್ಕ್ ವರೆಗೆ ಒತ್ತುವರಿಯಾದ ಫುಟ್ಪಾತ್ ತೆರವು ಮಾಡಲಾಯಿತು. ಫುಟ್ಪಾತ್ ಅಡ್ಡಲಾಗಿದ್ದ ಕಟ್ಟಡ ನಿರ್ಮಾಣ ಸಾಮಗ್ರಿ, ಅಂಗಡಿ ಬೋರ್ಡ್ಗಳನ್ನ ಕಿತ್ತು ಎಸೆಯಲಾಯಿತು. ಇನ್ನು ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲೂ ಕಾರ್ಯಾಚರಣೆ ನಡೆಯಿತು. ಆದರೆ ಬೀದಿ ಬದಿ ವ್ಯಾಪಾರಿಗಳು ಮೊದಲೇ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಒಳಗೆ ಇಟ್ಟುಕೊಂಡಿದ್ರು.
ಚಾಮರಾಜಪೇಟೆ 5ನೇ ಮುಖ್ಯ ರಸ್ತೆಯಲ್ಲಿ ಕೂಡ ಕಾರ್ಯಾಚರಣೆ ನಡೆಯಿತು. ಫುಟ್ಪಾತ್ ಬಳಿ ಹಲವು ವರ್ಷಗಳಿಂದ ಇದ್ದ ಅಂಗಡಿಗಳನ್ನ ತೆರವು ಮಾಡಲಾಯಿತು. ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ಅಂಗಡಿ, ಹೋಟೆಲ್, ಮನೆಗಳ ಮುಂದಿದ್ದ ವಸ್ತುಗಳನ್ನ ತೆರವು ಮಾಡಿದ್ರು. ಯಾವುದೇ ನೋಟಿಸ್ ನೀಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಟ್ರಿನಿಟಿ ಜಂಕ್ಷನ್ನಿಂದ ಎಂಜಿ ರಸ್ತೆ, ಎಂಜಿ ಉದ್ಯಾನವನದವರೆಗೆ ಫುಟ್ಪಾತ್ ಒತ್ತುವರಿ ತೆರವು ನಡೆಯಿತು. ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಸುರಕ್ಷತೆಗಾಗಿ 2000 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಗಳ ಫುಟ್ಪಾತ್ಗಳನ್ನು ತೆರವುಗೊಳಿಸಿ ದುರಸ್ತಿ ಮಾಡುವ ಸುರಕ್ಷಿತ ಫುಟ್ಪಾತ್ ಅಭಿಯಾನ ಜಾರಿಯಲ್ಲಿದೆ. ಅಂತೆಯೇ ಫುಟ್ಪಾತ್ಗಳ ಒತ್ತುವರಿ ತೆರವುಗೊಳಿಸಲಾಗ್ತಾ ಇದೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಹೇಳಿದ್ದಾರೆ. ಒಂದು 15% ರಸ್ತೆಗಳಲ್ಲಿ ಮಾತ್ರ, ಒಟ್ಟು ರಸ್ತೆಗಳಲ್ಲಿ 15,000 ಕಿಲೋಮೀಟರ್ ಮೇಲೆ ಇದ್ದರೆ 2,000 ಕಿಲೋಮೀಟರ್ ಮಾತ್ರ ಎಲ್ಲಿ ಹೆಚ್ಚಿಗೆ ಜನ ಓಡಾಡುವಂಥ ರಸ್ತೆಗಳಿದ್ದಾವೆ ಅಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಸಹಕಾರ ಕೊಡಬೇಕು. ಅಂಗಡಿಗಳವರು ಒತ್ತುವರಿ ಮಾಡಿದರೆ ಅವರೇ ಸ್ವಯಂ ಪ್ರೇರಣೆ ವಾಲಂಟಿಯರ್ ಆಗಿ ಒತ್ತುವರಿಯನ್ನು ಅಂಗಡಿಗಳವರು ಕೂಡ ಹಿಂದಕ್ಕೆ ತಗೋಬೇಕು. ಅವರು ವ್ಯಾಪಾರ ಮಾಡಲಿ, ಅವರ ಜಾಗ ಒಳಗಡೆ ವ್ಯಾಪಾರ ಮಾಡಲಿ. ಫುಟ್ಪಾತು ಸಾರ್ವಜನಿಕರಿಗೆ ಸೇರಿದ್ದು, ಸಾರ್ವಜನಿಕರ ಆಸ್ತಿ ಫುಟ್ಪಾತ್ ಮೇಲೆ ವ್ಯಾಪಾರ ಅಂಗಡಿಗಳು ಮುಂದಕ್ಕೆ ಬಂದು ಒತ್ತುವರಿ ಮಾಡುವಂತಹದ್ದು ಕಾನೂನಿಗೆ ವಿರುದ್ಧ ಆಗುತ್ತೆ. ಕೋಡುಬಳೆ ಅಂದ್ರೆ ಅಡುಕಲೆ.